ಓಂ ಶಾಂತಿ ವೀಕ್ಷಕರೇ, ಎಲ್ಲರೂ ಒಳ್ಳೆಯದಾಗಲಿ. ಇದು ಬಂದು ರಕ್ತಭೂತಾಳೆ. ಆಮೇಲೆ ಇದು ಗ್ರಂಥಿಗೆ ಅಂಗಡಿ. ಸಾಕಷ್ಟು ಸ್ಫಟಿಕಮಣಿಗಳು, ರುದ್ರಾಕ್ಷಿ ಮಾಲೆಗಳು, ಆಮೇಲೆ ಕಮಲದ ಬೀಜಗಳು. ಹಾಗೆ ಇದು ನೋಡಿ, ಕಮಲದ ಬೀಜ ಇರುತ್ತೆ. ಆಮೇಲೆ ಸಾಕಷ್ಟು ಇಲ್ಲಿ ನಿಮಗೆ ಬೇರೆ ಬೇರೆ ಮಾಹಿತಿಯನ್ನು ನಾನೀಗ ನಿಮಗೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮಲ್ಲಿ. ಆಮೇಲೆ ಅಲ್ಲಿ ಕಾಣ್ತಾ ಇದೆ ನೋಡ್ರಿ, ಇದು ಒಂಟಿ ಕಣ್ಣು ತೆಂಗಿನಕಾಯಿ. ಇದು ಪಕ್ಕದಲ್ಲಿ ಅದು ಒಂಟಿ ಕಣ್ಣು ತೆಂಗಿನಕಾಯಿ. ಇದು ಬಂದು ಕಮಲದ ಬೀಜ ನೋಡಿ. ಇಲ್ಲಿ ನಿಮಗೆ ರಕ್ತಭೂತಾಳೆ ಬಗ್ಗೆ ನಾನು ನಿಮಗೆ ಇವತ್ತು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದಕ್ಕೆ ಬೀಜಾಕ್ಷರ ಮಂತ್ರವನ್ನು ಕೂಡ ನಾನು ನಿಮಗೆ ಕೊಡ್ತೀನಿ ನೋಡಿ. ರಕ್ತಭೂತಾಳೆ ಇದನ್ನು ನಾವು ಕುತ್ತಿಗೆಯಲ್ಲಿ ಹಾಕೋಬೋದು, ಹಾರ ಥರ ಕುತ್ತಿಗೆಯಲ್ಲಿ ಹಾಕೋಬೋದು. ಹೋಲ್ ಮಾಡಿ ಅದಕ್ಕೆ ಚೈನ್ ಹಾಕ್ಕೊಂಡು, ಹಾಗೆ ಇದಕ್ಕೆ ದಾರ ಹಾಕಿ ಮನೆ ಬಾಗಿಲಲ್ಲಿ ಕಟ್ಬೋದು, ಅಥವಾ 2 ವೀಲರು 4 ವೀಲರು 3 ವೀಲರು ಇದಕ್ಕೆಲ್ಲ ನಾವು ಇದನ್ನು ಕಟ್ಬೋದು. ಇದರಿಂದ ನಮಗೆ ಹತ್ತಿರದಲ್ಲಿ ಯಾವುದೇ ದುಷ್ಟಶಕ್ತಿಗಳ ಕಾಟ ಅನ್ನೋದು ಇರೋದಿಲ್ಲ. ಮನೆಗಳಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇದ್ದರೂ, ಅಂದರೆ ಕೆಟ್ಟ ಶಕ್ತಿಗಳಿದ್ದರೂ ಅದು ಮನೆಯಿಂದ ಹೊರಗೆ ಹೋಗುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಈ ಒಂದು ಕಾಯಿಗಳನ್ನು ಬಳಸಿದರೆ ನಮಗೆಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅಂತ ದೊಡ್ಡ ದೊಡ್ಡ ಮಹಾತ್ಮರು, ಗುರುಗಳು ಇದನ್ನು ತಿಳಿದಂಥವರು ಹೇಳ್ತಾರೆ. ಗೊತ್ತಾಯ್ತಲ್ಲ, ಇದು ರಕ್ತಭೂತಾಳ. ಇವತ್ತು ರಕ್ತಭೂತಾಳ ಬಗ್ಗೆ ನಿಮ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ನಾನು ಈಗ ಗ್ರಂಥಿಗೆ ಅಂಗಡಿಯಲ್ಲಿದ್ದೀನಿ, ಏಮಗಲ್ಲು. ಗೊತ್ತಾಯ್ತಲ್ಲ, ಸಿದ್ದೇಶ್ವರ ಗ್ರಂಥಿಗೆ ಅಂಗಡಿ, ಇಲ್ಲಿದ್ದೀನಿ ನಾನು. ಓಕೆ, ನಾನು ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಕೊನೆವರೆಗೂ ನೋಡಿ ವೀಕ್ಷಕರೇ. ನಿಮಗೆ ಸದಾ ಒಳ್ಳೆಯದಾಗಲಿ. ಓಂ ಶಾಂತಿ. ಎಲ್ಲರೂ ಒಳ್ಳೆಯದಾಗಲಿ. ನೋಡಿ ಭಕ್ತರೇ, ಮಿತ್ರರೇ, ಇದು ಬಂದು ಕಾಯಿ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಕಾಯಿ ಏನು, ರಕ್ತಭೂತಾಳೆ ಕಾಯಿ. ನಿಮ್ಗೆ ಗೊತ್ತಿದೆ ಅಲ್ವಾ? ಇದಕ್ಕೆ ಒಂದು ತೊಟ್ಟೆ ಇರುತ್ತೆ ನೋಡಿ, ತೊಟ್ಟು ಕಾಣುತ್ತೆ ನೋಡ್ಕೊಳ್ಳಿ. ಈ ತೊಟ್ಟು ಇರುತ್ತಲ್ಲ, ಇದನ್ನು ಕೀಳಬೇಕು. ತೊಟ್ಟನ್ನು ಕಿತ್ಬಿಟ್ಟು ಏನು ಮಾಡ್ಬೇಕು ಗೊತ್ತಾ? ಈ ಕಾಯಿನ ತೊಟ್ಟನ್ನು ಕಿತ್ಬಿಟ್ಟು, ಈ ಕಾಯಿ ಇರುತ್ತಲ್ಲಪ್ಪ, ಈ ಕಾಯಿ, ಇದು ತೊಟ್ಟನ್ನು ಮುರಿದಾಕಿ, ಆಮೇಲೆ ಈ ಕಡೆಯಿಂದ ಹೋಲ್ ಮಾಡಬೇಕು. ಒಂದು ಏನಾದರೂ ಮೊಳೆ ತಗೊಂಡು, ಸಣ್ಣ ಮೊಳೆ ಬರುತ್ತೆ, ಉದ್ದಗೆ ತೊಗೋಬೇಕು. ಒಂದು ಮೊಳೆ ನೀಟಾಗಿ ಹೋಲ್ ಮಾಡ್ತಾ ಹೋಗಬೇಕು. ಆಗುತ್ತೆ ಹೋಲ್, ಭಾಳ ಈಸಿಯಾಗಿ ಬರುತ್ತೆ. ಏನು ಅದೇನು ಕಷ್ಟ ಇಲ್ಲ ನೋಡ್ರಿ, ಭಾಳ ಈಸಿ. ಕೈಯಲ್ಲೇ ಹಂಗಂದ್ರೆ ಬಂದುಬಿಡುತ್ತೆ ನೋಡಿ. ನೋಡಿ, ಇದು ಕೈಯಲ್ಲೇ ಹಂಗಂದ್ರೆ ನೋಡಿ, ಹಿಂದ್ಗಡೆ ಬಂದುಬಿಡುತ್ತೆ. ಸುಮ್ಮನೆ ಒಂದು ದಬ್ಬಣ ಅಂತೀರ ನೀವು. ಈ ಅಕ್ಕಿ ಮೂಟೆ, ಗೋಧಿ ಮೂಟೆ, ಜೋಳದ ಮೂಟೆಗಳು ಹೊಲಿತಾರೆ. ಈ ದಬ್ಬಣ ಅಂತಾರೆ. ಒಂದು ಸೂಜಿ ಥರ ದೊಡ್ಡದು, ದಪ್ಪದ ಸೂಜಿ ಇರುತ್ತೆ, ಇಷ್ಟು ಉದ್ದ ಇರುತ್ತೆ. ಒಂದು 6 ಇಂಚು 7 ಇಂಚು 8 ಇಂಚು ಒಂದು ಸೂಜಿ ಇರುತ್ತೆ. ಆ ಸೂಜಿ ದಪ್ಪದ ಒಂದು ತೊಗೋಬೇಕು. ದಪ್ಪದ ಸೂಜಿ ತಗೊಂಡು ಆಮೇಲೆ ಇದು ಹೋಲ್ ಆಗುತ್ತೆ. ಓಕೆನಾ? ಹೋಲ್ ಆದಮೇಲೆ ಏನು ಮಾಡ್ಬೇಕಪ್ಪ ಅಂದರೆ ನೋಡಿ, ಇದನ್ನು ಯಾರೂ ತಿನ್ನೋಂಗಿಲ್ಲ. ನೆನಪಿಟ್ಕೊಳ್ಳಿ, ಮೊದಲನೇದು ಇದನ್ನು ಯಾರೂ ತಿನ್ನಬಾರ್ದು. ಇದು ಸ್ವಲ್ಪ ವಿಷಕಾರಿ ಅಂತ ಕೂಡ ಅಂತಾರೆ, ಅಲರ್ಜಿ ಅಂತ ಕೂಡ ಅಂತಾರೆ. ಏನಂತಾರೆ? ಅಲರ್ಜಿ ಆಗುತ್ತೆ. ಇದೇನ ತಿನ್ನಲಿಕ್ಕೆಲ್ಲ ಹೋಗಬಾರ್ದು. ಯಾವುದೇ ಆಯುರ್ವೇದಿಕ್ ಇದನ್ನು ಯೂಸ್ ಮಾಡಬಾರ್ದು. ಒಂದು ವೇಳೆ ಇದನ್ನು ಯೂಸ್ ಮಾಡಿದ್ರೆ ಓನ್ಲಿ ಆಯುರ್ವೇದಿಕ್ ತಜ್ಞರು, ಅಂದರೆ ಡಾಕ್ಟರ್ಗಳು ಮಾತ್ರ ಯೂಸ್ ಮಾಡಬೇಕು, ವೈದ್ಯರು. ಅವ್ರು ಬಿಟ್ಟು ಇನ್ಯಾರು ನೀವೆಲ್ಲ ಇದು ತಿನ್ನೋದು ಕುಡಿಯೋದು ಇವೆಲ್ಲ ಮಾಡೋಂಗಿಲ್ಲ. ಇದೇನಿದ್ರು ವಶೀಕರಣಕ್ಕೆ. ಏನೇನು ವಶೀಕರಣ ನೋಡೋಣ. ನೋಡ್ರಿ, ದೇವತಾ ಶಕ್ತಿ. ನೀವು ಯಾವ ದೇವರಿಗೆ ಪೂಜೆ ಮಾಡ್ತೀರೋ, ಯಾವ ಶಕ್ತಿಗಳಿಗೆ ಪೂಜೆ ಮಾಡ್ತೀರೋ, ಯಾವ ಶಕ್ತಿಗಳನ್ನು ಬೇಕೋ ಸಿದ್ಧಿ ಮಾಡ್ಕೋಬೇಕು ಅಂತ ಅಂದ್ಕೊತೀರೋ, ಮಂತ್ರದೀಕ್ಷೆ ಪಡ್ಕೊಂಡು ಆ ಮಂತ್ರಸಿದ್ಧಿಗಳನ್ನು ಮಾಡ್ಕೋಬೇಕು ಅಂತ ಅಂದ್ಕೊತೀರೋ, ಆ ಒಂದು ವಶೀಕರಣಕ್ಕೆ ಇದು ಉಪಯೋಗ ಆಗುತ್ತೆ. ಮೊದಲನೇದು, ಕೆಲವ್ರಿಗೆ ನಮಗೆ ಸಂತಾನ ಇಲ್ಲದೆ ಇರೋರು, ಅದಕ್ಕೆ ಇದು ವಶೀಕರಣ. ಅಂದರೆ ಸಂತಾನ ಇಲ್ಲಾಂದರೆ ಸಂತಾನ ಆಗಬೇಕಲ್ಲ, ಅದಕ್ಕಿದು. ಅರ್ಥ ಆಯ್ತು? ವಶೀಕರಣ ಅಂದರೆ ಎಲ್ಲವನ್ನೂ ಬಾಚ್ಕೊಬಿಡೋದಲ್ಲ, ವಶ ಮಾಡ್ಕೊಬಿಡೋದಲ್ಲ. ಒಳ್ಳೆಯದು ನಮಗೆ ಆಗುತ್ತೆ, ಯಾವ್ಯಾವುದು ಒಳ್ಳೆಯದಾಗಿಲ್ಲ ಅದು ಆಗುತ್ತೆ ಅನ್ನೋದು. ಒಳ್ಳೆಯದನ್ನು ಬಯಸಬೇಕು, ಕೆಟ್ಟದನ್ನು ಬಯಸಬಾರ್ದು. ಕೆಟ್ಟದನ್ನು ಬಯಸಿದ್ರೂ ಕೆಟ್ಟದ್ದು ಆಗುತ್ತೆ, ಒಳ್ಳೆಯದನ್ನು ಬಯಸಿದ್ರೆ ಒಳ್ಳೆಯದಾಗುತ್ತೆ. ಇದ್ರ ಕೆಲಸ ಏನಪ್ಪ ಅಂದರೆ ಒಂದು ಆಕರ್ಷಣೆ ಮಾಡ್ಕೊಳ್ಳೋಂಥ ಸಾಮರ್ಥ್ಯ. ಹಾಗೆ ನಮ್ಮಲ್ಲಿರುವ ಕೆಟ್ಟದ್ದನ್ನು ಹೋಗಲಾಡಿಸ್ತಕ್ಕಂಥದ್ದು. ಋಣಾತ್ಮಕ ಅಂದರೆ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಸಿಗ್ನಲ್ಸು, ನೆಗೆಟಿವ್ ಏನು ಒಂದು ನಮ್ಮ ಸುತ್ತಲೂ ಒಂದು ಎನರ್ಜಿ ಇರುತ್ತೆ, ಆ ಒಂದು ಕತ್ತಲು, ನಮ್ಮ ಸುತ್ತಲೂ ಅಂಧಕಾರ, ಅಜ್ಞಾನ, ಕತ್ತಲು, ಕಷ್ಟಗಳು, ದಾರಿದ್ರ್ಯ ಇರುತ್ತೆ, ಅದು ನಾಶ ಆಗುತ್ತೆ.
ಒಳ್ಳೆಯದು ಆಕರ್ಷಣೆ ಆಗುತ್ತೆ. ಅಂದರೆ ದೈವತ್ವ ಆಕರ್ಷಣೆ ಆಗುತ್ತೆ, ಒಳ್ಳೇದು ಆಕರ್ಷಣೆ ಆಗುತ್ತೆ ಈ ಕಾಯಿಗಳು. ಮಾಡಬೇಕಾರದಿಷ್ಟೇ, ಈ ತೊಟ್ಟನ್ನು ಮುರಿದಾಕಿ ಇದು ತೆಗೆದುಬಿಡಿ, ತೊಟ್ಟನ್ನು ಓಲ್ ಮಾಡ್ಕೊಳ್ಳಿ. ಆಮೇಲೆ ಈ ಕ್ಯಾಪುಗಳು ಬರುತ್ತೆ, ಬೆಳ್ಳಿ ಕ್ಯಾಪು, ಈ ಕಡೆಯೊಂದು ಆ ಕಡೆಯೊಂದು ಬೆಳ್ಳಿ ಕ್ಯಾಪ್ ಹಾಕ್ಕೊಳ್ಳಿ. ಕ್ಯಾಪುಗಳಂದರೆ ಮೇಲೆ ಕವಚ ಬರುತ್ತೆ, ಈ ಕಡೆಯೊಂದು ಕವಚ ಆ ಕಡೆಯೊಂದು ಕವಚ, ಓಕೆನಾ? ಕವಚ ಬರುತ್ತೆ, ಬೆಳ್ಳಿ ಕವಚ. ಅನಂತರ ನೀವು ಇದಕ್ಕೆ ಚೈನ್ ಹಾಕ್ಕೊಳ್ಳಿ. ಆದರೆ ಮೇಲೆ ಹಿಂಗೆ ಬಿಡಬಾರ್ದು, ಮೇಲೆ ಕೂಡ ಫುಲ್ಲಾಗಿ ಕವಚ ಮಾಡ್ಕೊಬಿಟ್ರೆ ಇನ್ನೂ ಒಳ್ಳೆಯದು. ತಾಮ್ರದ್ದು, ಪಂಚಲೋಹದ್ದು, ಬೆಳ್ಳಿದು ಫುಲ್ ಕವಚ ಮಾಡ್ಕೊಬಿಟ್ರೆ ಏನು ಕಾಣಿಸ್ತೀರ, ಇನ್ನೂ ಒಳ್ಳೆಯದು. ಕುತ್ತಿಗೆಗೆ ಹಾಕೋಬಿಡ್ಬೋದು. ಬೇಡ ಕುತ್ತಿಗೆಗೆ ಹಾಕೋಕೆ ಆಗಲ್ಲ, ಇಷ್ಟು ದೊಡ್ಡದಿದೆ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಇದು ಒಂದು ದಾರ ಬರುತ್ತೆ, ಅದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ಅರ್ಶಿಣ ಕಲರ್ ದಾರ ಇರುತ್ತಲ್ಲ, ಅದಕ್ಕೆ ರೆಡ್ ಕಲರ್ ಕುಂಕುಮ ಹಾಕಿ, ವೈಟ್ ಕಲರ್ ದಾರಕ್ಕೆ ಕುಂಕುಮ ಹಾಕಿ, ರೆಡ್ ಕಲರ್ ಹಾಕ್ಬಿಟ್ಟು ಹಾಕಿ. ಇಲ್ಲ ಕಪ್ಪು ಕಲರ್ ದಾರ, ಕಪ್ಪು ಕಲರ್ ರೆಡ್ ಕಲರ್ ಎರಡೂ ಮಿಕ್ಸ್ ಮಾಡಿದ್ರೆ ಒಳ್ಳೆಯದು. ಎರಡೂ ದಾರಗಳನ್ನು ತೊಗೊಬಿಟ್ಟು ಜೋಡಿಸ್ಬಿಟ್ಟು ಹಾಕಿ. ಅಥವಾ ವೈಟ್ ಕಲರ್ 3 ದಾರನೂ ಮಿಕ್ಸ್ ಮಾಡಿ ಹಾಕ್ಬೋದು, 3 ಥರ ದಾರನೂ ನೀವು ಮಿಕ್ಸ್ ಮಾಡಿ ಹಾಕ್ಬೋದು, ಓಕೆನಾ? ಇದಕ್ಕೆ ಎಲ್ಲಿ ಮನೆ ಬಾಗಿಲ ಮೇಲೆ ಕಟ್ಬೋದು ಇದನ್ನು, ಗೊತ್ತಾಯ್ತಲ್ಲ? ಮನೆ ಬಾಗಿಲ ಮೇಲೆ, ಮನೆಯಿಂದ ಆಚೆ ಕಡೆ. ಸಾಮಾನ್ಯವಾಗಿ ತೆಂಗಿನಕಾಯಿ, ಇನ್ನೂ ಏನೇನೋ ಕುಂಬಳಕಾಯಿ, ಇನ್ನೂ ಏನೇನೋ ಮೆಣಸಿನಕಾಯಿ, ನಿಂಬೆಹಣ್ಣೆಲ್ಲ ಕಟ್ಟಿರ್ತಾರೆ ಮನೆ ಬಾಗಿಲ ಹತ್ರ, ನೋಡಿರ್ಬೇಕು ನೀವು, ದೃಷ್ಟಿಗೆ ಅಂತ. ಯಾವ್ದು ದೃಷ್ಟಿ ಇವ್ರ ದೃಷ್ಟಿ ಬೀಳಬಾರ್ದು. ಹಾಗೆ ವಶೀಕರಣ ಗಾಡಿಗಳಿಗೆ ನೋಡಿದರೆ, ಲಾರಿ, ಆಟೋ, ಟೂ ವೀಲರ್ಗೆ, ಆಟೋಗೆ, ಲಾರಿಗಳಿಗೆ, ಕಾರುಗಳಿಗೆ ಎಲ್ಲ ಕೆಳಗಡೆ ಕಟ್ಬೋದು, ಗೊತ್ತಾಯ್ತಲ್ಲ? ಇದರಿಂದ ಯಾವುದೇ ಒಂದು ದುಷ್ಟಶಕ್ತಿಗಳು, ಅಪಘಾತ, ಅನರ್ಥಗಳು ಇವು ಆದಷ್ಟು ತಡೀಲಿಕ್ಕೆ ಇದು ಸಾಧ್ಯ ಆಗುತ್ತೆ. ಒಂದು ಎನರ್ಜಿ ಇರುತ್ತೆ ಇದರಲ್ಲಿ, ಗೊತ್ತಾಯ್ತಲ್ಲ? ಒಂದು ಎನರ್ಜಿ ಇರುತ್ತೆ, ಶಕ್ತಿ ಇರುತ್ತೆ, ಗೊತ್ತಾಯ್ತಲ್ಲ? ಒಟ್ಟಾರೆ ಶತ್ರುಶಕ್ತಿ ಭಯ, ದುಷ್ಟಶಕ್ತಿ ಭಯ ನಿವಾರಣೆಗೆ, ಹಾಗೆ ಒಳ್ಳೆಯ ಶಕ್ತಿಗಳ ಆಕರ್ಷಣೆಗೆ, ಓಕೆನಾ? ಅಷ್ಟಿಗೆ ಈ ಒಂದು ರಕ್ತಭೂತಾಳೆ ಕಾಯಿಗಳು. ಇದು ಮನೆಯಲ್ಲಾದರೂ ಇಟ್ಕೊಳ್ಳಿ, ನಿಮ್ಮ ಬ್ಯಾಗಲ್ಲಾದರೂ ಇಟ್ಕೊಳ್ಳಿ. ಆದರೆ ಇದ್ರ ಮೇಲೆ ಇರ್ತದಲ್ಲ, ಇದಕ್ಕೆ ಆದಷ್ಟು ಬಟ್ಟೆ ಸುತ್ತಬಿಡಿ, ಹೀಗೆ ಇಟ್ಕೊಬೇಡಿ, ನೀಟಾಗಿ ಬಟ್ಟೆ ಸುತ್ತಬಿಟ್ರೆ ಒಳ್ಳೆಯದು. ಒಂದು ಹಳದಿ ಕಲರ್ ಬಟ್ಟೆ ಅಥವಾ ಒಂದು ಕವಚ ಮಾಡ್ಕೊಳ್ಳಿ. ಅದೇ ಮನೆ ಮುಂದೆ ಕಾರಲ್ಲಿ ಹಾಕೋವಾಗ ಹಂಗೆ ಕಟ್ಟಿ, ಪರವಾಗಿಲ್ಲ. ಮನೆ ಗೋಡೆ ಮೇಲೆ, ಅದು ಬಾಗಿಲ ಮೇಲೆ ಕಟ್ಟೋವಾಗ ಹಿಂಗೆ ಕಟ್ಟಿ. ಕಾರುಗಳಿಗೆ, ಲಾರಿಗಳಿಗೆ, ಈ ಆಟೋಗಳಿಗೆ ಕಟ್ಟಬೇಕಾದ್ರೆ ಹಂಗೆ ಮಾಡಿ, ಏನು ತೊಂದರೆ ಇಲ್ಲ, ಗೊತ್ತಾಯ್ತಲ್ಲ? ಅಲ್ಲಿ ಹಂಗೆ ಕಟ್ಟಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಅವರೇ, ಇದರಿಂದ ರಕ್ತಭೂತಾಳೆ ಕಾಯಿ ಇದು, ಇದ್ರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಇದರಿಂದ ಸಾಕಷ್ಟು ನಿಮಗೆ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿಕ್ಕೆ ಕಾಯಿ ಇರುತ್ತೆ. ಹಾಗೆ ದೃಷ್ಟಿ ಶತ್ರುಗಳನ್ನು ದೂರ ಆಗಲಿಕ್ಕೆ, ನಿಮ್ಮ ಮನೆಯೊಳಗೆ ಯಾವುದೇ ಶತ್ರು ಕಾಟ ಬರ್ದಂಗೆ, ದಾರಿದ್ರ್ಯ ಬರ್ದಂಗೆ, ದುಷ್ಟರ ಕಾಟ ನಿಮ್ಮವ್ರ ಮೇಲೆ ಅಥವಾ ಕಣ್ಣು ಬೀಳ್ದಂಗೆ, ಅವ್ರ ದುಷ್ಟರ ಕಣ್ಣು ಬೀಳ್ದಂಗೆ ಇದು ನೋಡ್ಕೊಳ್ಳುತ್ತೆ. ಹಾಗೆ ಒಳ್ಳೆಯದನ್ನು ಆಕರ್ಷಣೆ ಮಾಡುತ್ತೆ ಅನ್ನೋದು ಈ ರಕ್ತಭೂತಾಳೆಕಾಯಿ, ಗೊತ್ತಾಯ್ತಲ್ಲ? ಇದನ್ನು ಯಾರೂ ತಿನ್ನೋಂಗಿಲ್ಲ, ಯೂಸ್ ಮಾಡೋಂಗಿಲ್ಲ. ಮತ್ತು ಇದನ್ನು ಪೂಜೆಗೆ, ಹೋಮಕ್ಕೆ, ಅಲ್ಲಿ ಇಲ್ಲಿ ಇದನ್ನು ಯೂಸ್ ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ವಶೀಕರಣಕ್ಕೆ ಮಂತ್ರವಾದಿಗಳು, ಗುರುಗಳೆಲ್ಲ ಯೂಸ್ ಮಾಡ್ತಾರೆ, ಓಕೆನಾ? ಇದು ಇವತ್ತು ಈ ಒಂದು ರಕ್ತಭೂತಾಳೆ ಕಾಯಿಯ ಒಂದು ಮಾಹಿತಿ ನಿಮಗೆ ನಾನು ಕೊಟ್ಟಿದ್ದೀನಿ. ಈಗಾಗಲೇ ರಕ್ತಭೂತಾಳೆ ಚಕ್ಕೆಗಳು, ಬಿಳಿ ಭೂತಾಳೆ ಚಕ್ಕೆಗಳು, ಕರಿ ಭೂತಾಳೆ ಚಕ್ಕೆಗಳು, ರಕ್ತಚಂದನ, ಶ್ರೀಗಂಧ, ಅದ್ರ ಬಗ್ಗೆ ಎಲ್ಲ ನಾನು ಮಾಹಿತಿ ಕೊಟ್ಟಿದ್ದೀನಿ. ಹಿಂದಿನ ವೀಡಿಯೋಗಳು ನೋಡಿಲ್ಲ ಅಂದರೆ ನೋಡಿ ಹಿಂದಿನ ವೀಡಿಯೋಗಳು, ಹಾಗೆ ಮುಂದಿನ ಭಾಗಗಳು ನೋಡಿ. ಒಂದೊಂದೇ ಪಾರ್ಟ್ನ ನಾನು ಒಂದೊಂದು ಸಾರಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಇವತ್ತು ರಕ್ತಭೂತಾಳೆದು ನೀವು ತಿಳ್ಕೊಂಡಿದ್ದೀರ ಏನಕ್ಕಾಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದೀನಿ. ಒಟ್ಟಾರೆ ಒಳ್ಳೆಯದಾಗುತ್ತೆ ಆಕರ್ಷಣೆಗೆ. ಹಾಗೆ ಒಟ್ಟಾರೆ ದೃಷ್ಟಿ ಶತ್ರುಗಳನ್ನು ದೂರ ಮಾಡುತ್ತೆ, ದುಷ್ಟಶಕ್ತಿಗಳು ದೂರ ಮಾಡುತ್ತೆ. ಇದಕ್ಕೆ ಚೈನ್ ಹಾಕ್ಕೊಳ್ಳಿ. ನೀವು ಕುತ್ತಿಗೆಯಲ್ಲಿ ಹಾಕೋಬೇಕಂದ್ರೆ ಫುಲ್ ಕವರ್ ಮಾಡ್ಕೋಬೇಕು. ನೋಡಿರಿ, ಕುತ್ತಿಗೆಯಲ್ಲಿ ಹಾಕೋಬೇಕಂದ್ರೆ ಫುಲ್ ಕವರ್ ಇರಲಿ, ಎಲ್ಲಿ ಇದು ಬಾಡಿಗೆ ಟಚ್ ಆಗೋದು ಬೇಡ, ಶರೀರಕ್ಕೆ ಟಚ್ ಆಗೋದು ಬೇಡ, ಆ ಥರ ಕವರ್ ಮಾಡ್ಕೋಬೇಕು. ಏನೋ ಬಂಗಾರದೋ, ಬೆಳ್ಳಿದೋ, ಪಂಚಲೋಹದ್ದು ಫುಲ್ ಕವರ್ ಮಾಡಿಸ್ಬಿಡಿ. ಅವರು ಆಚಾರಪ್ಪ ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ, ಅಥವಾ ರೆಡಿಮೇಡೇ ಸಿಗ್ತದೆ ಇದಕ್ಕೆ ಕವರ್ಗಳು, ಹಾಕ್ಕೊಬಿಡಿ. ಇಲ್ಲ ಮನೇಲಿ ಕಟ್ಟಬೇಕಂದ್ರೆ ಮಾಡಿ. ಇಲ್ಲ ಇದಕ್ಕೆ ಬಟ್ಟೆ, ಯೆಲ್ಲೋ ಕಲರ್ ಬಟ್ಟೆ ಕಟ್ಟಿ ಫುಲ್ಲಾಗಿ ಏನೂ ಕಾಣಿಸ್ತೀರ, ದಾರ ಹಾಕ್ಕೊಂಡು ಕುತ್ತಿಗೆ ಹಾಕೋಬೋದು, ಕಾಣಬಾರ್ದು ಏನು. ಕುತ್ತಿಗೆ ನಿಮ್ಮ ಶರೀರಕ್ಕೆ ಹಾಕೋಬೇಕಂದ್ರೆ, ಯಾಕಂದರೆ ಅಲ್ಲಿ ಫುಲ್ ಪವರ್ ಇರ್ತದೆ, ಓವರ್ ಡೋಸೇಜ್ ಇರುತ್ತೆ, ಗೊತ್ತಾಯ್ತಾ? ಸ್ವಲ್ಪ ವಿಷಕಾರಿ ಅಂತ ಕೂಡ ಹೇಳ್ತಾರೆ, ಇದು ಅಷ್ಟು ಪವರ್ಫುಲ್ ಇರ್ತದೆ. ಇದು ದುಷ್ಟಶಕ್ತಿಗಳನ್ನು ದೂರ ಹಟ್ಟಬೇಕಲ್ಲ, ಅದಕ್ಕೆ ಅಷ್ಟು ಪವರ್ ಇರ್ತದೆ, ಗೊತ್ತಾಯ್ತಲ್ಲ? ಓಕೆ, ಇಷ್ಟು ಮಾಹಿತಿ ನಿಮ್ಗೆ ಒಳ್ಳೆಯದಾಗಲಿ. ಯಾರಾದರೂ ಮನೆ ಬಾಗಿಲ ಮೇಲೆ ಕಟ್ಟಬೇಕು, ನಮಗೆ ಕಳಿಸ್ಕೊಡಿ ಕಾಯಿನ ಅಂದರೆ ನಾವು ಕೊರಿಯರಲ್ಲಿ ಕಳಿಸ್ತೀವಿ. ಕೊರಿಯರ್ ಚಾರ್ಜು ಎಲ್ಲ. ಇದಕ್ಕೆ ಬೀಜಾಕ್ಷರ ಮಂತ್ರ, ಪ್ರಾಣ ಪ್ರತಿಷ್ಠೆ, ಮಂತ್ರೋಪದೇಶ ಇದೆಲ್ಲ ಮಾಡಿ ಹಂಗೆ ಕೊಡೋದು. ಹಂಗೆ ಕಾಯಿ ತೊಗೊಬಿಟ್ಟು ಕಟ್ಕೊಬಿಟ್ರೆ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಕಾಯಿ ತೊಗೊಬಿಟ್ಟು ಕಟ್ಕೊಬಿಡೋಣ ಅಂದರೆ ಆಗೋದಿಲ್ಲ. ಇದಕ್ಕೆ ಮಂತ್ರ ದೀಕ್ಷೆ, ಸಿದ್ಧಿ ಎಲ್ಲ ಮಾಡ್ಕೋಬೇಕು.
ಅಟ್ಲೀಸ್ಟ್ ಗುರುಗಳ ಹತ್ರ ಇದು ಮಂತ್ರ ದೀಕ್ಷೆ ಮಾಡಿಸ್ಕೋಬೇಕು, ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿಸ್ಕೋಬೇಕು, ಜೀವ ತುಂಬಬೇಕು, ಶಕ್ತಿ ತುಂಬಬೇಕು. ಅದು ಗುರುಗಳು ಯಾರಾದರೂ ಸಿದ್ಧಿ ಮಾಡ್ಕೊಳ್ತಾರೆ ಅವರು. ಅದೇ ವಿದ್ಯೆ ಕಲಿಯೋರು ಬೀಜಾಕ್ಷರ ಮಂತ್ರ ಕೂಡ ಇದಕ್ಕೆ ಇರುತ್ತೆ. ಓಕೆನಾ, ಬೀಜಾಕ್ಷರ ಮಂತ್ರ ಕೂಡ ಇದಕ್ಕೆ ಇರುತ್ತೆ. ನಾನು ನಿಮಗೆ ಇದಕ್ಕೆ ಬೀಜಾಕ್ಷರ ಮಂತ್ರನ ಸ್ಕ್ರೀನ್ ಮೇಲೆ ಕೊಡ್ತೀನಿ, ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಈ ಬೀಜಾಕ್ಷರ ಮಂತ್ರವನ್ನು ನೀವು ಪಠನೆ ಮಾಡಬೇಕು. ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಕೂತ್ಕೋಬೇಕು. ಕನಿಷ್ಠ 500 ಬಾರಿ 10 ನಿಮಿಷಕ್ಕೆ ನೀವು ಹೇಳ್ಕೊತೀರ ಈ ಬೀಜಾಕ್ಷರ ಮಂತ್ರನ. ನಾನು ಕೊಡ್ತಾಯಿದ್ದೀನಿ ಬೀಜಾಕ್ಷರ ಮಂತ್ರನ 500 ಬಾರಿ ನೀವು ಹೇಳ್ಕೊತೀರ ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ. ಅದೇ ರೀತಿ ದಿನಕ್ಕೆ ನೀವು ಕನಿಷ್ಠ 5 ಬಾರಿ ಕೂತ್ಕೋಬೇಕು. ಅಂದರೆ ಬೆಳಗ್ಗೆ ಒಂದು 7-8 ಗಂಟೆಗೆ, ಆಮೇಲೆ 11-11:30 ಒಂದು ಸಾರಿ, ಆಮೇಲೆ ಮಧ್ಯಾಹ್ನ ಒಂದು 2-3 ಗಂಟೆಗೆ ಒಂದು ಸಾರಿ, ಮತ್ತು ಸಂಜೆ ಒಂದು 5:30-6 ಗಂಟೆಗೆ, ಮತ್ತು ರಾತ್ರಿ ಒಂದು 8:30, ಆಮೇಲೆ ಮಲಗ ಒಂದು 10 ಗಂಟೆಗೆ. ಈ ರೀತಿ 5 ಸಾರಿ ಕೂತ್ಕೋಬೇಕು. ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಕಣ್ಣು ಮುಚ್ಚಿ ಹೇಳ್ಕೊಳ್ಳಿ, ಅಥವಾ ನೋಡ್ಕೊಂಡು ಹೇಳ್ಕೊಳ್ಳಿ. ಬುಕ್ನಲ್ಲಿ ಬರ್ಕೊಬಿಡಿ, ನಾನು ಬೀಜಾಕ್ಷರ ಮಂತ್ರ ಕೊಟ್ಟಿದ್ದೀನಿ. ಇದೇನಕ್ಕೆ ಅಂದರೆ ಬೀಜಾಕ್ಷರ ಮಂತ್ರ ವಶೀಕರಣಕ್ಕೆ ಎಲ್ಲ ರೀತಿಯ ಒಂದು ಅನುಕೂಲ ಆಗುತ್ತೆ ನಿಮಗೆ. ಓಕೆನಾ, 48 ದಿನ ಮಾಡಬೇಕು ಈ ರೀತಿ ನೀವು ಬೀಜಾಕ್ಷರ ಮಂತ್ರನ. ಏಕಾಂತ ಸ್ಥಳ ಭಾರಿ ಇಂಪಾರ್ಟೆಂಟು. ಏಕಾಂತವಾಗಿರ್ಬೇಕು ನೀವು ಪಠನೆ ಮಾಡೋವಾಗ. ಅಲ್ಲಿ ಯಾರು ಅಕ್ಕಪಕ್ಕ ಅವರು ಇವರು ಗೊಡವೆಗಳಿರಬಾರ್ದು. ಯಾವುದೋ ದೇವಸ್ಥಾನ ಹಳೇದು, ಇಲ್ಲ ಬೆಟ್ಟದ ಮೇಲೆ, ಇಲ್ಲ ತೋಟದಲ್ಲಿ ಯಾರು ಒಂಟಿಯಾಗಿ ಕೂತ್ಕೊಳ್ಳಿ, ಇಲ್ಲ ಯಾವುದೋ ತೋಟಗಳು ಮನೆಗಳು ಪಂಪ್ಸೆಟ್ ಹೌಸ್ಗಳಿರ್ತವೆ, ಮಿಷಿನ್ ಮನೆ ಅಂತಿರಲ್ಲ ಅಲ್ಲಿ, ಅಥವಾ ನಿಮ್ಮ ಮನೆಯಲ್ಲಿ ಬೆಡ್ರೂಮಲ್ಲಿ, ದೇವ್ರ ಮನೆಯಲ್ಲಿ ಎಲ್ಲೋ ಒಂದು ಕಡೆ. ಅಂದರೆ ಗಲೀಜು ಇರಬಾರ್ದು ಆ ಪ್ರದೇಶ, ಅಂಟು ಮುಟ್ಟು ಆ ಥರ ಎಲ್ಲ ಇರಬಾರ್ದು. ಆದಷ್ಟು ಶುದ್ಧವಾದ ಜಾಗದಲ್ಲಿ ಕೂತ್ಕೋಬೇಕು. ಅಲ್ಲಿ ನೀವು ದಿನಕ್ಕೆ 1000 ಸಾರಿ ಜಪ ಮಾಡಬೇಕು. ಒಂದು ಸಾರಿ 200 ಸಾರಿ, 250 ಸಾರಿ 10 ನಿಮಿಷ ಕೂತ್ಕೊಳ್ಳಿ. ದಿನಕ್ಕೆ 5 ಬಾರಿ ಆಗೋಯ್ತು 1000 ಅಲ್ವಾ. ಓಕೆ, ಇಷ್ಟು ಮಂತ್ರಸಿದ್ಧಿ ಆಗುತ್ತೆ. ಮಾಡ್ಕೊಳ್ಳಿ, ಗೊತ್ತಾಯ್ತಾ, ಜಪ ಮಾಡ್ಕೊಳ್ಳಿ, ಇದರಿಂದ ಒಳ್ಳೆಯದಾಗುತ್ತೆ. ಓಕೆನಾ, ಇಷ್ಟು. ಆಮೇಲೆ 48 ದಿನ ಆದಮೇಲೆ ದಿನ 1000 ಏನು ನೀವು ಹೇಳಬೇಕಾಗಿಲ್ಲ. ಬರೀ 108 ಸಾರಿ ಹೇಳಿ ಇದನ್ನು ಮಂತ್ರಿಸಿ ನೀವು ಯಾರಿಗಾನ ಬೇರೆಯವ್ರಿಗೆ ಕೊಡ್ಬೋದು. 108 ಸಾರಿ ಹೇಳಿ. ಆಮೇಲೆ ಒಂದು ದಿನಕ್ಕೆ 1000 ಮಾಡಬೇಕಾ ಅಂತೇನೂ ಇಲ್ಲ, ಅವಾಗೇನಿಲ್ಲ. 48 ದಿನ ಮಾತ್ರ ಒಂದೊಂದು ದಿನಕ್ಕೆ 1000 ಜಪ, ಗೊತ್ತಾಯ್ತಲ್ಲ. ಆಮೇಲೆ ಮಹಾಕಾಳಿ, ಮಹಾಕಾಲೇಶ್ವರ, ಪಾತಾಳ ಭೈರವೇಶ್ವರ, ಹಾಗೆ ಶ್ರೀಕೃಷ್ಣ ಭಗವಾನ, ಗೊತ್ತಾಯ್ತಾ. ಓಂ ಶ್ರೀ ಆದಿಶೇಷ ಶಕ್ತಿ ನಾಗರಸ್ವಾಮಿ, ಎಲ್ಲ ಶಕ್ತಿ ಇದರಲ್ಲಿ ಇರುತ್ತೆ. ಗಣಪತಿಯಿಂದ, ಕುಮಾರಸ್ವಾಮಿಯಿಂದ ಶಕ್ತಿಗಳಿಂದ, ಗುರುಶಕ್ತಿಯಿಂದ ಎಲ್ಲ ಕಡೆ ಶಕ್ತಿ ಇರುತ್ತೆ. ಅಷ್ಟು ಪವರ್ಫುಲ್ ಇದು ರಕ್ತಭೂತಾಳಿ, ಗೊತ್ತಾಯ್ತೇನ್ರಿ. ಅದಕ್ಕೆ ನೀವು ಈ ರೀತಿ ಮಾಡಿ. ಒಳ್ಳೆಯದಾಗಲಿ. ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಹಿಂದಿನ ಭಾಗಗಳು ನೋಡಿ, ಮುಂದಿನ ಭಾಗಗಳು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ನಂಬರ್ ಇರುತ್ತೆ, ಏನಾರ ಕಾಲ್ ಮಾಡೋಕೆ ಮಾಡಿ. ಹಾಗೆ ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.